ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನನ್ನ ಕುಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ದಿನ ಸಿಂಪಲ್ಲಾಗಿ ಟೇಸ್ಟಿಯಾದಂತಹ ಸುಟ್ಟ ಟೊಮೊಟೊ ಗೊಜ್ಜು ಮಾಡುವ ವಿಧಾನ ತೋರಿಸ್ಕೊಡ್ತೇನೆ. ಸಿಂಪಲ್ಲಾಗಿ ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂದವರು ಸಹ ಈ ರೆಸಿಪಿನ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಗೊಜ್ಜು. ಮುದ್ದೆ ಅನ್ನಕ್ಕೆ ಎಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ. ಹುಷಾರಿಲ್ಲ ಅಂದವರು ಊಟ ಬೇಡ ಅಂತಿರ್ತಾರೆ, ಆದರೆ ಈ ರೀತಿಯಾಗಿ ಗೊಜ್ಜನ್ನು ಮಾಡಿಕೊಡಿ, ಒಂದು ಮುದ್ದೆ ಖಾಲಿ ಮಾಡ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಬನ್ನಿ ಈ ಟೇಸ್ಟಿಯಾದಂತಹ ಸುಟ್ಟ ಟೊಮೊಟೊ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಟೊಮೊಟೊ ಸುಡಲಿಕ್ಕೆ ಗ್ಯಾಸ್ ಮೇಲೆ ಪುಲ್ಕ ಮಾಡ್ಕೊಳ್ತೀವಲ್ಲ ಆ ಜಾಲರ ಟೈಪ್ ಇರೋದನ್ನು ಇಟ್ಕೊಳ್ತಾ ಇದ್ದೇನೆ. ಇದಿಲ್ಲ ಅಂದಲ್ಲಿ ಚಾಕುವಿಗೆ ಟೊಮೊಟೊನ ಚುಚ್ಚಿ ಟೊಮೊಟೊನ ಸುಡ್ಬೋದು. ನಾನಿಲ್ಲಿ 3 ಟೊಮೊಟೊನ ತಗೊಂಡಿದ್ದೇನೆ. 3 ಟೊಮೊಟೊಗೂ ನೋಡಿ ಈ ರೀತಿಯಾಗಿ ಸ್ವಲ್ಪ ಮೇಲೇ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಲೈಟಾಗಿ ಈ ರೀತಿ ಕಟ್ ಮಾಡಿ 3 ಟೊಮೊಟೊನೂ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಸುಡಬೇಕಾಗುತ್ತೆ. ನಾವು ಬೇಯಿಸಿ ಒಗ್ಗರಣೆ ಮಾಡಿಕೊಂಡು ಟೊಮೊಟೊ ಗೊಜ್ಜನ್ನು ಮಾಡ್ಕೊಳ್ತಾ ಇರ್ತೇವೆ, ಆದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಮುದ್ದೆಗೆ ಅನ್ನಕ್ಕೆ ಎಲ್ಲನೂ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಈ ಟೊಮೊಟೊನ ಸುಡಬೇಕಾಗುತ್ತೆ. ಟೊಮೊಟೊ ಕೆಳಗಡೆ ಸ್ವಲ್ಪ ಸುಟ್ಟ ನಂತರ ಮತ್ತೆ ಟರ್ನ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಸುಟ್ಕೊಳ್ಬೇಕಾಗುತ್ತೆ. ನೋಡಿ ಟೊಮೊಟೊನ ಚೆನ್ನಾಗಿ ಸುಟ್ಟಿದ್ದಾಗಿದೆ. ಈ ರೀತಿ ಬ್ಲ್ಯಾಕ್ ಇದ್ರೂ ಪರವಾಗಿಲ್ಲ. ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ಮತ್ತು ಅದನ್ನು ಜಾಲರನ್ನ ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಒಂದು ಚಿಕ್ಕ ಗಾತ್ರದ ಈರುಳ್ಳಿ ಹಾಗೆಯೇ ಒಂದು ಅರ್ಧದಷ್ಟು ಬೆಳ್ಳುಳ್ಳಿ ಎಸ್ಲನ್ನ ಇಟ್ಕೊಳ್ತೇನೆ. ಬೆಳ್ಳುಳ್ಳಿನ ಸುಟ್ಟು ಮಾಡೋದ್ರಿಂದ ಪರಿಮಳ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆಯೇ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿನೂ ಇಟ್ಕೊಳ್ತಾ ಇದ್ದೇನೆ. ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಹಸಿಮೆಣಸಿನ್ಕಾಯಿನ ಸುಡಬೇಕಾಗುತ್ತೆ. ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇವನ್ನೂ ಸ್ವಲ್ಪ ಸುಟ್ಕೊಳ್ಬೇಕು. ಆಗಾಗ ಟರ್ನ್ ಮಾಡ್ಕೊಳ್ತಾ ಎರಡೂ ಕಡೆ ಚೆನ್ನಾಗಿ ಸುಡಬೇಕಾಗುತ್ತೆ. ನೋಡ್ಬೋದು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಸುಟ್ಟಿದ್ದಾಗಿದೆ. ಇವನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ನೋಡಿ ಟೊಮೊಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೆಯೇ ಈರುಳ್ಳಿನ ಸುಟ್ಟು ತೆಗೆದುಕೊಂಡಿದ್ದೇನೆ. ಇವು ಲೈಟಾಗಿ ಸ್ವಲ್ಪ ತಣ್ಣಗಾದ ನಂತರ ಬೆಳ್ಳುಳ್ಳಿ ಸಿಪ್ಪೆ ತೆಗೆದುಕೊಳ್ಬೇಕು. ಹಾಗೆಯೇ ಟೊಮೊಟೊಗೆ ಈ ರೀತಿಯಾಗಿ ನಾವು ಪ್ಲಸ್ ಆಕಾರದಲ್ಲಿ ಕಟ್ ಮಾಡಿರೋದ್ರಿಂದ ಸಿಪ್ಪೆ ಈಸಿಯಾಗಿ ಬರುತ್ತೆ. ಹಾಗಾಗಿ ನಾನು ಈ ರೀತಿ ಕಟ್ ಮಾಡಿ ಸುಟ್ಟಿರೋದು. ಆ ಟೊಮೊಟೊ ಸಿಪ್ಪೆ ಎಲ್ಲ ಕಪ್ಪಗಾಗಿದೆಯಲ್ಲ ಅದನ್ನೆಲ್ಲ ಆದಷ್ಟು ತೆಗೆದುಬಿಡಬೇಕಾಗುತ್ತೆ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡ್ಬೋದು ಟೊಮೊಟೊಗೆ ಎಲ್ಲ ಸುಟ್ಟಿರೋಂತಹ ಕಪ್ಪಗಿರೋದನ್ನೆಲ್ಲ ತೆಗೆದಿದ್ದಾಗಿದೆ. ಲೈಟಾಗಿ ಕಪ್ಪಗಿದ್ರೂ ಪರವಾಗಿಲ್ಲ, ಆದರೆ ಜಾಸ್ತಿ ಇರದಂಗೆ ಎಲ್ಲ ತೆಗೆದಾಕಬೇಕಾಗುತ್ತೆ. ನೋಡ್ಬೋದು ಟೊಮೊಟೊಗೆಲ್ಲ ತೆಗೆದಾಕಿದ್ದೇನೆ. ಈಗ ಈರುಳ್ಳಿ ಬೆಳ್ಳುಳ್ಳಿಗೆಲ್ಲ ಸಿಪ್ಪೆ ಸುಲಿದುಕೊಳ್ತೇನೆ. ಮುದ್ದೆಗೆ ಈ ಗೊಜ್ಜು ತುಂಬಾ ಟೇಸ್ಟಿಯಾಗಿರುತ್ತೆ. ಮುದ್ದೆಗೆ ಅಂತಲ್ಲ, ಅನ್ನಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವಾಗಲೂ ಸಾಂಬಾರಲ್ಲದೆ ವಾರಕ್ಕೊಮ್ಮೆ ಆದರೂ ಈ ರೀತಿ ಗೊಜ್ಜನ್ನು ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದುಕೊಳ್ತಾ ಇದ್ದೇನೆ. ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಸಿಪ್ಪೆ ಸುಲಿದ ನಂತರ ಇವನ್ನ ಕಟ್ ಮಾಡ್ಕೊಳ್ತಾ ಇದ್ದೇನೆ.
ಸ್ವಲ್ಪ ಸಣ್ಣದಾಗಿ ಇವನ್ನ ಕಟ್ ಮಾಡ್ಕೊಳ್ತಾ ಇದ್ದೇನೆ, ನೋಡ್ಬೋದು. ನೋಡಿ, ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ. ಇವನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ. ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಖಾರ ಕಮ್ಮಿ ಇರೋದ್ರಿಂದ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೇನೆ. ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಆದಷ್ಟು ತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ. ನೋಡ್ಬೋದು, ಈ ರೀತಿಯಾಗಿ ತರಿಯಾಗಿ ರುಬ್ಕೊಳ್ಬೇಕು. ಒರಳುಕಲ್ಲು ಇದ್ದಲ್ಲಿ ಅದರಲ್ಲಿ ರುಬ್ಕೊಂಡ್ವಿ ಅಂದರೆ ಈ ಗೊಜ್ಜು ತುಂಬಾ ಟೇಸ್ಟಿಯಾಗಿರುತ್ತೆ. ಒರಳುಕಲ್ಲು ಇಲ್ಲ ಅಂದಲ್ಲಿ ಈ ರೀತಿ ಮಿಕ್ಸಿಗೆ ಹಾಕ್ಕೊಳ್ಬೋದು. ನೋಡಿ, ಗೊಜ್ಜು ರೆಡಿ ಆಯಿತು. ಇದನ್ನು ಒಂದು ಬಟ್ಲಿಗೆ ತೆಗೆದುಕೊಳ್ತೇನೆ. ಇದಕ್ಕೆ ಒಗ್ಗರಣೆ ಅವಶ್ಯಕತೆ ಏನಿಲ್ಲ, ಹಾಗೆಯೇ ಸರ್ವ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ, ಸುಟ್ಟ ಟೊಮೊಟೊ ಗೊಜ್ಜು ಮಾಡುವ ವಿಧಾನ. ಮುದ್ದೆಗೆ, ಅನ್ನಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಗೊಜ್ಜು. ಹುಷಾರಿಲ್ಲ, ಊಟ ಬೇಡ ಅಂದವರಿಗೆ ಈ ರೀತಿಯಾಗಿ ಗೊಜ್ಜನ್ನು ಮಾಡಿಕೊಟ್ವಿ ಅಂದರೆ ಒಂದು ಮುದ್ದೆ ಖಾಲಿ ಮಾಡ್ತಾರೆ. ಹಾಗೆಯೇ ಯಾವಾಗೂ ಸಾಂಬಾರು ಅಂದೇ ಈ ರೀತಿ ಗೊಜ್ಜನ್ನು ಒಮ್ಮೆ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.